ನಮಸ್ಕಾರ. ಇದು ಸಂಡೇ ಮಾರ್ನಿಂಗ್. ನಮ್ಮ ಏರಿಯಾದಲ್ಲಿ ಅಣ್ಣಮ್ಮನ ಕರ್ಕೊಂಬಂದಿದ್ದಾರೆ. ಹಂಗಾಗಿ ಮನೆಗೆ ಎಲ್ಲ ಕೆಲಸಗಳು ಬೇಗ ಬೇಗ ಮುಗಿಸಿ ಇಲ್ಲಿ ಬನ್ಸಿ ರವೆಯಿಂದ ಉಪ್ಪಿಟ್ಟು ಮಾಡಿದ್ದೀನಿ. ಉಪ್ಪಿಟ್ಟು ಮಾಡಬೇಕಾದ್ರೆ ನೀವು ಸಬ್ಸಿಗೆ ಸೊಪ್ಪು ಮತ್ತು ನಿಂಬೆಹಣ್ಣನ್ನು ಬಳಸೋದ್ರಿಂದ ತುಂಬ ರುಚಿಯಾಗುತ್ತೆ. 3 ದಿನದಿಂದ ನಾನು ನೋಡ್ತಾನೇ ಇದ್ದೀನಿ. ಇಲ್ಲಿ ಅಣ್ಣಮ್ಮನಿಗೋಸ್ಕರ ತಂಬಿಟ್ಟು ಆರತಿ ಇರ್ಬೋದು, ಮೊಸರನ್ನ ಇರ್ಬೋದು, ಅವರವರ ಭಕ್ತಿಗೆ ಅನುಸಾರವಾಗಿ ತುಂಬ ರಶ್ಶು ಜನ. ಇವತ್ತು ಭಾನುವಾರ ಮನೆಯವರು ಫಂಕ್ಷನ್ಗೆ ಹೋಗಿದ್ರು. ಹಂಗಾಗಿ ನಾನು ನನ್ನ ಮಗ ಹೋಗೋಣ ಅಂತ ಅಂದ್ಬಿಟ್ಟು ಬೇಗ ಬೇಗ ಎಲ್ಲ ಕೆಲಸ ಮಾಡಿ ಮನೇಲೆ ಹಣ್ಣು ಕಾಯಿ ಎಲ್ಲ ಇದ್ದಿದ್ದರಿಂದ ಅದನ್ನು ತೊಗೊಂಡು ಹೊರಟು ನೋಡಿದ್ರೆ 1 ಕಿಲೋಮೀಟ್ರು ಲೈನಲ್ಲಿ ನಿಂತಿದ್ದಾರೆ. ಹಾಗಾಗಿ ದೂರದಿಂದ ದರ್ಶನ ಮಾಡೋಣ ಅಂದರೆ ಅದಕ್ಕೂ ಕೂಡ ಸಾಧ್ಯ ಆಗಲಿಲ್ಲ. ಹಾಗಾಗಿ ಮನೆಗೆ ಬಂದೆ. ಅಷ್ಟರಲ್ಲಿ ನನ್ನ ತಮ್ಮ ಫೋನ್ ಮಾಡ್ದ, ನಾವು ಬರ್ತಾ ಇದ್ದೀವಿ ಅಂತೇಳಿ. ಹಾಗಾಗಿ ನಾನು, ನನ್ನ ತಮ್ಮ, ನಮ್ಮ ದೀಪು ಎಲ್ಲರೂ ಕೂಡ ಹೋಗಿ ದರ್ಶನ ಮಾಡಿಕೊಂಡು ಚೆನ್ನಾಗಾಯಿತು ದರ್ಶನ. ಕ್ಯೂನಲ್ಲಿ ನಿಂತ್ಕೊಳ್ಳಿಲ್ಲ, ಜನನೂ ಕೂಡ ಇರಲಿಲ್ಲ. ನಂತರ ಅಮ್ಮನ ಮನೆಗೆ ಹೋದೆ. ಅಮ್ಮ ಅಕ್ಕಿ ರೊಟ್ಟಿ ಮತ್ತು ಹುಳಿಯನ್ನ ಮಾಡಿದರು. ನಮ್ಮ ಪಾಪು ನೋಡಿ ಎಷ್ಟು ಚೆನ್ನಾಗಿ ಮಲಗಿರೋರಿಗೆಲ್ಲ ಆರೆಂಜ್ ತಿನ್ನಿಸ್ತಿದ್ದಾಳೆ. ನೆಕ್ಸ್ಟ್ ಮೇಕಪ್ ಮಾಡ್ಕೋತಾಳಂತೆ. ಮೇಕಪ್ ಮಾಡ್ಕೊಳ್ಳೋದು ಈ ಥರ ಕರ್ಚೀಫಲ್ಲಿ ಒರೆಸ್ಕೊಳ್ಳೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.